ನಾನಾವ ಕರ್ಮಗಳ ಮಾಡಿದೊಡೆವು ನಾನಾವ ಕರ್ಮಗಳ ಮಾಡಿದೊಡೆವು ಆ ಕರ್ಮ ಫಲ ಭೋಗ ನೀ ಕೊಡುವೆ ಎಂದು ನಾನಾವ ಕರ್ಮಗಳ ಮಾಡಿದೊಡೆಯು ನಾನಾವ ಕರ್ಮಗಳ ಮಾಡಿದೊಡೆಯು ಆ ಕರ್ಮ ಫಲ ಭೋಗ ನೀ ಕೊಡುವೆ ಎಂದು ನಾನು ಒಲ್ಲೆನು ನೀ ಕೊಟ್ಟ ದ್ರವ್ಯವ ನಾನು ಒಲ್ಲೆನು ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೇನು ನಿಮ್ಮಾಣೆ ಕೂಡಲ ಸಂಗಮ ದೇವ ನಿಮ್ಮಾಣೆ ಕೂಡಲ ಸಂಗಮ ದೇವ ಆರಂಭ ಮಾಡುವೆ. ನಮ್ಮ ಯಲ್ಲಪ್ಪಣ್ಣವರು ಇವತ್ತು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾಗಿ ಮೇಯರ್ ಆದ ಸಲುವಾಗಿ ತಮ್ಮೆಲ್ಲ ಬಡಾವಣೆಯವರು ಭಾಳ ಹೆಮ್ಮೆ ಭಾಳ ಖುಷಿ ಪಡ್ತಕ್ಕಂಥದ್ದು. ನಿಮಗೆಲ್ಲ ಅಭಿನಂದನೆ ಸಲ್ಲಿಸಬೇಕು. ಯಾಕಂದ್ರೆ ನಿಮ್ಮ ಬಡಾವಣೆಯ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ. ನಮ್ಮ ಬಡಾವಣೆ ಒಬ್ಬ ನಾಗರಿಕ ಚುನಾವಣೆಗೆ ನಿಂತು ಮೇಯರ್ ಆಗಿ ಹೆಮ್ಮೆಯಿಂದ ಸನ್ಮಾನ ಇಟ್ಕೊಂಡ್ರಿ. ಯಲ್ಲಪ್ಪನವ್ರೆ, ರಹೀಮ್ ಅವರೇ, ಅವರ ಮಿಸ್ಸಸ್ ಅವರು ಕೂಡ ಇರಾ ಮೇಡಮ್ ಅವರು ಉಪಾಧ್ಯಕ್ಷರು ಉಪಮೇಯರ್ ಆಗಿದ್ದಾರೆ. ಮತ್ತು ಈ ಓಣಿಯ ಅಧ್ಯಕ್ಷರು ಬಡಿಗೇರವರು ಮೋನಪ್ಪ ಬಡಿಗೆ ಹೇಳ್ತಿದ್ರಲ್ಲ ಮೋನಪ್ಪನವರು, ಮತ್ತು ಇಲ್ಲೆಲ್ಲ ಪದ್ಮಾಜಿಯವರು, ನಮ್ಮ ಧರ್ಮರಾಜ್ ಹೀರ್ನಾಯಕ್ ಅವರು, ಸಂಜೆ ಎಲ್ಲ ನಮ್ಮ ಕುಲಕರ್ಣಿ ಎಲ್ಲ ಬಂದು ಏನಪ್ಪ ಅಂದ್ರೆ ಇಲ್ಲಿ ಭಾಳಷ್ಟು ಜನ ಎಲ್ಲರೂ ಪರಿಚಯ ಇದ್ದೀರಿ, ತಾವೆಲ್ಲ ಸೇರಿದ್ದೀರಿ. ನನಗೆ ಸ್ವಲ್ಪ ತಡ ಆಯಿತು. ಆದ್ರೂ ಕೂಡ ನೋಡ್ರಿ, ಒಂದು ಮನುಷ್ಯ ಸಾಮಾನ್ಯ ಮನುಷ್ಯ ಅಫ್ಜಲ್ಪುರ್ ತಾಲೂಕು ಔರಾದ್ನಲ್ಲಿ ಅವ್ರ ತಂದೆ ಜನನ. ಅವ್ರ ತಂದೆ ಕೂಡ ಇಲ್ಲಿ ಕೂಲಿ ಕೆಲಸಕ್ಕಾಗಿ MSK ಮಿಲ್ಲಿಗೆ ಬಂದು MSK ಮಿಲ್ನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ತಂದೆಯವರು ಅವ್ರ ತಂದೆಯವರು ಒತ್ತಟ್ಟಿಗೆ ಕೆಲಸ ಮಾಡ್ತಕ್ಕಂಥ ಅವಕಾಶ ಇತ್ತು. ಅವರ ಪುತ್ರ ಯಲ್ಲಪ್ಪ ನಾಯ್ಕೋಡಿ ಭಾಳ ಬಡ ಕುಟುಂಬದಲ್ಲಿ. ಅವಾಗ MSK ಮಿಲ್ನ ನೌಕರಿ ಅಂದ್ರೆ 10 ರೂಪಾಯಿನಿಂದ ಹಿಡ್ಕೊಂಡು ಪಗಾರ, ಬರೀ 10 ರೂಪಾಯಿ ಪಗಾರ ಹಿಡ್ಕೊಂಡು 100 ರೂಪಾಯಿ ದಾಟಬೇಕಾದ್ರೆ ಭಾಳ ಆಯ್ತು. ಅಂಥ ಬಡ ಕುಟುಂಬದಿಂದ ಕಷ್ಟದಿಂದ ಬಂದು ಒಂದು ಒಳ್ಳೆಯ ವಿದ್ಯಾವಂತ BA ಗ್ರಾಜ್ಯುಯೇಟ್ ಆಗಿ 3 ಬಾರಿ ಮಹಾನಗರ ಪಾಲಿಕೆ ಸದಸ್ಯನಾಗಿ, ಇದು 4ನೇದು, 3 ಬಾರಿ ಮಹಾನಗರ ಪಾಲಿಕೆ ಸದಸ್ಯರಾದರು. ಇನ್ನು 4ನೇ ಬಾರಿ ಏನಪ್ಪ ಅಂದ್ರೆ ನಾವು ಗಿಫ್ಟೆಡ್ MLA ಅಂತ ಹೇಳಿ ನನಗೊಂದು ಪ್ರಿಫರೆನ್ಸ್ ಕೊಟ್ಟರು. ಯಾರಿಗೆ ನೋಡ್ಬೇಕು, ನಾವು ಬೇರೆ ಗೊತ್ತಿದ್ದಿಲ್ಲ ಇಲ್ಲಿ ಬರ್ತಂತ ಅಲ್ಲಿ ಅಂತ ಹೇಳಿ ನಾವೊಂದು ಇಲ್ಲಿ ಕ್ಯಾಂಡಿಡೇಟ್ ನಮ್ಮ ಸುಬೇದಾರದ ನನ್ನ ಖಾಸ್ ಮನುಷ್ಯ ನಾವು ಎಲ್ಲರೂ ಕೂಡ ತಯಾರು ಮಾಡಿದ್ದೆವು. ಆಮೇಲೆ ನಮ್ಮ ವೀರನಾಯಕರು, ದಿಲೀಪ್ ಪಾಟೀಲ್ರು, ಖನಿಜ ಪಾಟೀಲ್ ಮೇಡಮ್ ಅವರು ಎಲ್ಲರೂ ಒತ್ತಡ ಬಂತು ಭಾಳಷ್ಟು. ಇಲ್ಲ ಯಲ್ಲಪ್ಪ ನಾಯ್ಕೋಡಿಯವ್ರು ಇಲ್ಲಿ, ನಾನು ಅಲ್ಲಿಯವ್ರು ಇಲ್ಲಿ ಯಾಕೆ ಬರ್ಬೇಕ್ರಿ ಅಂದೇನೆ. ಇಲ್ಲ ಒಳ್ಳೆ ಮನುಷ್ಯನ, ನನಗಂತೂ ಭಾಳ ಪರಿಚಯ ಇದ್ದೆ. ಮತ್ತು ಎಲ್ಲರಿಗೆ ಹೇಳಿ ನಮ್ಮ ಹುಡುಗಿಗೆ ಹೇಳಿ ಆಯ್ತಪ್ಪ ತಡಿ ಇದು ಹೋಲಿ ಅಂತ ಹೇಳಿ ಎಲ್ಲರೂ ಸೇರಿ ಏನಪ್ಪ ಅಂದ್ರೆ ಯಲ್ಲಪ್ಪ ನಾಯ್ಕೋಡಿ ನಮ್ಮ ಪುಣ್ಯ ಒಳ್ಳೆ ಮನುಷ್ಯ ಸಿಕ್ಕನ, ಒಳ್ಳೆ ಮೇಯರ್ ಆಗಿದ್ದಾನೆ. ನಮ್ಮ ಭಾಗದಲ್ಲಿ ಬಂದು ಅವರು ಟಿಕೆಟ್ ಕೊಟ್ಟು ನೀವೆಲ್ಲರೂ ಆರಿಸಿ ತಂದಿದ್ದೀರಿ, ಭಾಳ ಸಂತೋಷಿಸ್ತೇವೆ. ಪದ್ಮಾಜಿ ನಿಮಗೆಲ್ಲ ಧನ್ಯವಾದ ಹೇಳ್ತೀವಿ. ನೀವು ಎಲ್ಲ ಓಡಾಡಿರಿ ಯಲ್ಲಪ್ಪನ ಸಲುವಾಗಿ. ನೀವು ಬೇರೆ ಪಾರ್ಟಿ ಇದ್ದರೂ ಕೂಡ ಇದು ಮಾಡಿದ್ದೀರಿ. ನನ್ನ ಆತ್ಮೀಯ ಗೆಳೆಯ ಕ್ಲಾಸ್ಮೇಟ್ ಪದ್ಮಾಜಿ. ಅದಕ್ಕೆ ಎಲ್ಲರಿಗೂ ಏನಪ್ಪ ಅಂದ್ರೆ ಭಾಳ ಒಕ್ಕಟ್ಟಿನಿಂದ ಆರಿಸಿ ತಂದ ಸಲುವಾಗಿ ಇವತ್ತು ಮೇಯರ್ ಆಗಿದೆ. ಮೇಯರ್ ಆದ್ರೂ ಕರ್ತಕ್ಕೆ ಬತ್ತಲ್ಲಿ ಅಲ್ಲೊಬ್ಬರು ತಂದು ಅಪ್ಲಿಕೇಶನ್ ಹಾಕಿದ್ರು. ಯಲ್ಲಪ್ಪ ನಾಯ್ಕೋಡಿ ನಾವು 3 ದಿನ ಅದೇ ಓಡಾಡಿದೆವು. ಇದು ಬರಂಗಿಲ್ಲ, ಒಂದು ಮನುಷ್ಯಂಗೆ ಎರಡೆರಡು ಹ್ಯಾಂಗೆ ಸರ್ಟಿಫಿಕೇಟ್ ಕೊಡ್ತಿರ್ತೀವಿ, ಅದನ್ನು ರಿಜೆಕ್ಟ್ ಆಯಿತು. ಮೊದಲನೇ ಸಲ ನಮ್ಮ ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಮೇಯರ್ ಮತ್ತು ಡೆಪ್ಟಿ ಮೇಯರ್ ಎಲ್ಲ ಸ್ಥಾಯಿ ಸಮಿತಿಗಳು ಚುನಾವಣೆ ಇಲ್ಲದೆ ಅವಿರೋಧ ಐಕ್ಯ ಆಗಿರ್ತಕ್ಕಂಥದ್ದು. ಯಲ್ಲಪ್ಪನ ಕಾಲ್ಗುಣ ಹೆಂಗದ ಅಂತ ಗೊತ್ತಾಯ್ತು. ನೀವು ನೋಡಿ, ನಮ್ಮ ಹೋದ ಸಲ ಈ ಹಿಂದೆ ಜೂನ್ಗಿಂತ ಮೊದಲು ಎಷ್ಟು ಪರಿಸ್ಥಿತಿ, ನೀರಿನ ಪರಿಸ್ಥಿತಿ ಗಂಭೀರ. ಟ್ಯಾಂಕರ್ ಎಲ್ಲಾರ ಮನೆಗೂ ನೀರು ಹಾಕ್ತಕ್ಕಂಥ ಕೆಲಸ ಯಲ್ಲಪ್ಪವ್ರು ಮಾಡಿದಾರೆ ಇಲ್ರಿ. ಎಲ್ಲ ನಮ್ಮ ಕುಲಕರ್ಣಿ ಮುಂಜಾನೆ ಹೇಳ್ತಿದ್ದ, ಎಂಥ ಮನುಷ್ಯಕ್ಕೆ ಕೊಟ್ಟಿದ್ದಪ್ಪ ಟಿಕೆಟ್, ಅದು ಚಲೋ ಮಾಡಿದೆ. ಯಾಕೋ ಅಂತಂದೆ, ನೀರೆಲ್ಲ ಮನೆಗೆ ನೀರು ಹಾಕ್ಸನ, ಒಳ್ಳೆ ಮನುಷ್ಯ ಅವ ಅಂತ ಹೇಳಿ ಎಲ್ಲರೂ ತಾರೀಫ್ ಮಾಡಿದ್ರು. ಮತ್ತು ಇಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಅವನಿಗೆ ಅನುಭವ ಅದ. ಮಹಾನಗರ ಪಾಲಿಕೆ ಭಾಳ ದಿನದನ, ನಮಗೂ ಕೆಲಸ ಹಗುರು ಮಾಡ್ತಾನೆ. ಏನೇ ಇದ್ರೂ ಕೂಡ ಯಾವುದೇ ಡ್ರೈನೇಜ್ದಾಗಲಿ ಏನೇ ಹೊಡೆದ್ರು ಕೂಡ ಹಾಕಿಕೊಟ್ಟಿದ್ರಿ. ಇದಕ್ಕೆ ನಾನು ಕೋಟಿ ಕೋಟಿ ಪ್ರಣಾಮಗಳು ಸಲ್ಲಿಸ್ತೇನೆ. ಏಕೆಂದರೆ ನಾನು ಮೊದಲು ಇಲ್ಲೇ ವಾಸ ಮಾಡ್ತಿದ್ದೆ. ಅದ ನಂತರ ನಾನು 1996ರಲ್ಲಿ ಈ ಭಾಗ ಸದ್ಯ ST ಇತ್ತು. ಅದೇ ರೀತಿ 96ರಲ್ಲಿ ಒಂದು ವಾರ್ಡ್ ನಂಬರ್ 7ರಲ್ಲಿ ST ಬಂದಿತ್ತು. ಅಲ್ಲಿ ಜನ ಏನದು ST ಯಾರು ಸಿಗಂಗಿಲ್ಲ, ನೀ ಬರ್ರಪ್ಪ ಅಂತ. ಹಂಗೆ ಆತ್ಮೀಯ ಫ್ರೆಂಡ್ಸ್ ಇದ್ರು. ST ಅಂತ ಕ್ಯಾಂಡಿಡೇಟ್ ಎಲ್ಲ ಲೇಬರ್ ಏರಿಯಾ, ಅದು ಲೇಬರ್ ಕ್ಲಾಸ್ ಏರಿಯಾ. ನಾನು ಕರ್ಕೊಂಡು ನಿಲ್ಲಿಸಿ ಗೆದ್ದಿಸಿದಂತ ಇದು ಕಂಟಿನ್ಯೂ. ಮತ್ತೆ ಅಲ್ಲೇ ನನಗೆ 3 ಟೈಮ್ ಗೆದ್ದಿಸ್ರು. ನಾನು ಅಲ್ಲೇ ಸಾಲಿ ಕಾಲೇಜ ಮಾಡ್ಕೊಂತ ಅಲ್ಲೇ ಕುಂತೀವಿ. ಮನಿ ಇಲ್ಲೇ ಇತ್ತು, ಮನಿ ಬಾಡಿಗೆ ಕೊಟ್ಟು ಹೋಗಿದ್ದೆ. ಅದು ದೇವ್ರ ಪುಣ್ಯ ನೋಡ್ರಿ, ನಾನು 3 ಟೈಮ್ ಅಲ್ಲಿ ಎಲೆಕ್ಷನ್ ಗೆದ್ದಿರ್ ಸಹಿತ ಏನೂ ಆಗಿದ್ದಿಲ್ಲ.
ಬಟ್ ಇಲ್ಲಿ 4ನೇ ಟೈಮಲ್ಲಿ ಗೆದ್ದ ನಂತರ ಒಂದು ದೊಡ್ಡ ಹುದ್ದೆ ಮಹಾಪೌರ ಸ್ಥಾನ ಸಿಕ್ಕಿದ್ದು ತಮ್ಮೆಲ್ಲರ ಒಂದು ಆಶೀರ್ವಾದ. ಏಕೆಂದ್ರೆ ತಾವು ನನ್ನನ್ನು ಸದಸ್ಯನನ್ನಾಗಿ ಮಾಡದಿದ್ರೆ ನಾನು ಮಹಾಪೌರ ಆಗ್ತಿದ್ದಿಲ್ಲ. ತಾವೆಲ್ಲರೂ ನನ್ನ ಮೇಲೆ ನಂಬಿಕೆ ಇಟ್ಟು, ನಮ್ಮ ಪಕ್ಷದ ಮೇಲೆ ನಂಬಿಕೆ ಇಟ್ಟು ಮತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರ ಒಂದು ಮೇಲೆ ನಂಬಿಕೆ ಇಟ್ಟು ನನಗೇನು ತಾವು ಕಾರ್ಪೊರೇಟರ್ ಮಾಡಿದ್ರಿ, ಅದೇ ಒಂದು ನನ್ನ ಪುಣ್ಯ. ಯಾಕಂದ್ರೆ ಈ ಭಾಗದಲ್ಲಿ ಕಾರ್ಪೊರೇಟರ್ ಮಾಡಿದ ನಂತರ ಅದು ನೋಡಿ ಇಲ್ಲೇ ST ಸದಸ್ಯರು 53ಕ್ಕೆ ಮತ್ತು ST ಮೇಯರ್ನು ಬಂದಿದ್ದರಿಂದ ತಮ್ಮ ಪುಣ್ಯ ಅಂತ ನಾನು ಅನ್ಬೋದು. ಯಾಕಂದ್ರೆ ತಮ್ಮೆಲ್ಲರ ಆಶೀರ್ವಾದದಿಂದ ST ಕಾರ್ಪೊರೇಟರ್ ಮತ್ತು ST ಮೇಯರ್ ಆಗಿ ಬಂದಿದ್ದು ನನ್ನ ಒಂದು ಸೌಭಾಗ್ಯ. ಅದಕ್ಕಾಗಿ ಈಗಾಗಲೇ ನಮ್ಮ ನಾಯಕರು, ನಮ್ಮ ಶಾಸಕರು ಹೇಳಿದ್ರು, ನಮ್ಮ ಸರ್ಕಾರ ಇದೆ ಮತ್ತು ನಮ್ಮ ಮಂತ್ರಿಗಳಿದ್ದಾರೆ ಮತ್ತು ನಾವೆಲ್ಲರೂ ಕೂಡಿ ಹೆಚ್ಚಿನ ಒಂದು ಕೆಲಸ ಮಾಡುವಂತ ಹೇಳಿ ನಾನು ಅವರ ಒಂದು ಸಲಹೆ ಸಹಕಾರ ತೆಗೆದುಕೊಂಡು ಮತ್ತು ನಮ್ಮ ನಾಯಕರ ಮತ್ತು ಸರ್ಕಾರದಿಂದ ಇರತಕ್ಕಂಥ ಅನೇಕ ಫಂಡ್ಗಳನ್ನು ತಂದು ಈ ಭಾಗ ಒಂದು ಅಭಿವೃದ್ಧಿ ಭಾಗವನ್ನಾಗಿ ಮಾಡುವ ಒಂದು ನಿರ್ಧಾರ ನಾವು ತೆಗೆದುಕೊಂಡಿದ್ದೀವಿ. ತಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ವಿಶ್ವಾಸ ಇದೇ ರೀತಿ ನಮ್ಮಲ್ಲಿ ಇರಲಿ. ಬರ್ತಕ್ಕಂಥ ದಿನಗಳಲ್ಲಿ ಈ ಉದಯನಗರ ಒಂದು ಅಭಿವೃದ್ಧಿ ನಗರವನ್ನಾಗಿ ಮಾಡುವ ಪಣ ತೊಡುವ ಮೂಲಕ ನಾನು ಈ ಭಾಗಕ್ಕೆ ಹೆಚ್ಚಿನ ಒತ್ತು ಕೊಡ್ತೀನಿ. ಏಕೆಂದ್ರೆ ನಾನು ಕೇವಲ 53ರ ಒಂದು ಸದಸ್ಯನಾಗಿದ್ದೆ. ಈ ಮಹಾಪೌರ ಆದ ನಂತರ ನನಗೆ 55 ವಾರ್ಡ್ಗಳು ಬರ್ತವೆ. ಅದ್ರ ಸಹಿತ ಹೆಚ್ಚಿನ ಲಕ್ಷ್ಯ ಈ ನನ್ನ ವಾರ್ಡಿಗೆ ಕೊಟ್ಟು ಇನ್ನಿತರ ವಾರ್ಡ್ಗಳಿಗೆ ಸಹಿತ ಅದನ್ನು ನಾನು ಪ್ರಾತಿನಿಧ್ಯ ಕೊಡಬೇಕಾಗುತ್ತೆ. ಅದೇ ರೀತಿ ನಾನು ಅಲ್ಲಿ ಸಹಿತ ಸ್ವಲ್ಪ ಕೆಲಸ ಮಾಡಿ ತಮ್ಮಲ್ಲಿ ಹೆಚ್ಚಿನ ಕೆಲಸ ಮಾಡ್ತೀನಿ ಅಂತೇಳಿ ವೇದಿಕೆ ಮುಖಾಂತರ ಹೇಳುತ್ತಾ ಇಲ್ಲಿ ಕರೆಸಿ ಏನು ಉತ್ಸಾಹದಿಂದ ತಾವು ಒಂದು ವಿಜೃಂಭಣೆಯಿಂದ ಏನು ಸನ್ಮಾನ ಸಮಾರಂಭ ಹಮ್ಮಿಕೊಂಡಿದ್ರಿ, ತಮ್ಮೆಲ್ಲರಿಗೂ ನಮಸ್ಕಾರ. ಅಪ್ಪಗೌಡ್ರಿಗೆ ಸರಿಸಿ ಅದಕ್ಕ ಮುಂದೆ ಬೆಳೆಸೋದ ಇದೇ ಟೈಪ. ಯಾವ ಟೈಪ್ ವರ್ಕ್ ಈಗ ನಡೆದದ ಆ ಟೈಪ ಹಿಂದ 20 ವರ್ಷದಾಗ ಆಗಿಲ್ಲ. ನಾವೊಂದು BJP ಮುಖಂಡ, ಕಟ್ರ್ BJP, ಆ BJP ಹೋಗಿ ನಾ ಕಾಂಗ್ರೆಸ್ ಬಂದೀನಿ. ಕಾಂಗ್ರೆಸ್ನಾಗ ನನಗೆ ನಾ ಫ್ಯಾನ್ ಆಗಿನಿ. ಫಸ್ಟ್ ಯಲ್ಲಪ್ಪ ನಾಯಕರಿ ಸಾಬ್ರಿಗೆ, ನಮ್ಮ ಗೌಡ್ರಿಗೆ, ಆಮೇಲೆ ಪ್ರಿಯಾಂಕ್ ಸಾಬ್ರಿಗೆ, ಮತ್ತು ಬಾಸ್ ಏನಪ್ಪ ಅಂತಂದ್ರೆ ಖರ್ಗೆ ಸಾಬ್ರಿಗೆ. ಅವ್ರಿಗೆ ಏನೋ ದೇವರ ಅಲ್ಲಿ MP ಬೇಡಪ್ಪ ಅಂತೇಳಿ ಅದು ನಮ್ದು ಇದು ದೊಡ್ಡ ಸ್ಟೇಜಿಗೆ ಓದಿ ಕೊಟ್ರು. ನಮ್ ದೊಡ್ಡ ಸ್ಟೇಜಿಗೆ ಓದಿ ಕೊಟ್ರು. ಅದು ದೇವ್ರದೊಂದು ಪುಣ್ಯ. ಆಮೇಲೆ ನಾವು ಏನು ಅವ್ರ ಕೂಡ ಗದ್ದಾರಿ ಮಾಡಿದೆವು ಹಿಂದಿಂದ. ಅದಕ್ಕೆ ನಾವು ಎಲ್ಲ ನಮ್ಮ ಓಟರ್ಸ್ಗಳಿಗೆ ಹೇಳ್ತೀನಿ, ಒಂದೇ ವಿನಂತಿ ಏನಪ್ಪಾ ಅಂತಂದ್ರೆ ಇದು ಗದ್ದಾರಿ ಮಾಡಬೇಡ್ರಿ. ಶ್ರೀಕಾಂತ್ ಸರ್, ನನ್ನ ಶ್ರೀಕಾಂತ್ ಶ್ರೀಮಂತ್ ಕಟ್ಕೆ. ಸುಂದರನಗರ ಶ್ರೀರಾಮನಗರ ಪ್ರಾಪರ್ ನಾ ಇದ್ದಿದ್ದು. ಇದು ಗದ್ದಾರಿ ಮಾಡಿದ್ದು. ಆಮೇಲೆ ನಾವು ಸಾಹೇಬ್ರಿಗೆ ಇದು ಮಾಡಿದ್ದು, ಅದು ನಾವು ಬಹಳ ತಪ್ಪು ಮಾಡಿದೆವು. ನಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ, ನಮ್ಮೆಲ್ಲ ಇವರಿಗೆ ಎಲ್ಲರಿಗೆ ಹೇಳತ್ತೀನಿ ಒಂದು ರಿಕ್ವೆಸ್ಟ್. ಕಾಂಗ್ರೆಸ್ ಪಕ್ಷ ಅಂತಂದ್ರ ಎಲ್ಲರಿಗೆ ಹಿಡ್ಕೊಂಡು ಹೋಗೋದ್ ಪಕ್ಷ. ನಾವೊಂದು ಮಾಮೂಲಿ ಮನುಷ್ಯ. ಇವತ್ತು MLA ಸಾಹೇಬರು ನನ್ನ ಮನೆಗೆ ಬರ್ತಾರ ಅನ್ನೋದು ತುಂಬಾ ತುಂಬಾ ಧನ್ಯವಾದಗಳು ಅವರಿಗೆ. ಆಮೇಲೆ ಏನಪ್ಪಾ ಅಂತಂದ್ರೆ ರಿಯಲಿ ಹಾರ್ಟ್ಲಿ ನಾ ಹೇಳ್ತಾ ಇದ್ದೀನಿ, ನಾವೊಂದು ಸಣ್ಣ ಮನುಷ್ಯ ಅಂತೇಳಿ ಅವ್ರು ತಿಳ್ಕೊಂಡಿಲ್ಲ, ಬಂದಾರ. ಅದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಎಲ್ಲೋ ಒಂದ್ ಕಡೆ ಒಂದು ವೋಟರ್ಸ್ ಇದೀನಿ ಅಂತ ಬಂದಾರ. ಆಮೇಲೆ ನಮ್ ಕ್ವಾಟ್ನೂರ್ದಾಗ ಬಜರಂಗ್ ಬಲಿ ಮುಳ್ಳನಗರ ಸ್ಟೇಡಿಯಂ ರೋಡ್ ಗುಲ್ಬರ್ಗ. ಆಮೇಲೆ ಇವ್ರು ಸರ್ ಅವ್ರು ಇಷ್ಟೆಲ್ಲ ಮಾಡಿದ್ರು. ನಮ್ಗೆ ಭಾಳ ಧನ್ಯವಾದಗಳು. ಪ್ರಿಯಾಂಕ್ ಸಾಹೇಬ್ರಿಗೆ, ಸರ್ ಅವರಿಗೆ, ಯಲ್ಲಪ್ಪ ನಾಯ್ಕೋಡಿಯವರಿಗೆ, ಆಮೇಲೆ ನಮ್ಮ ಬಾಸ್ ಅವ್ರಿಗೆ, ಖರ್ಗೆ ಸಾಹೇಬ್ರಿಗೆ, ಅಣ್ಣಾರೇ ನಮ್ಮ ಸಂಘಟನೆಯರ ಅಣ್ಣ. ನಾವು ಅಣ್ಣ ಅಂತೀವ್ರಿ ಅವ್ರಿಗೆ. ಇವ್ರಿಗೆ ನಾವು ಇದ್ರ ಪಾಠ ಅಂತ ತಿಳ್ಕೊಲ್. ನಾವು ನಮ್ಮ ಅಣ್ಣ ಇವ್ರದ್ದು ಸಿದ್ಧಾಂತ ಮೇಲೆ ನಾವು ನಡೀತೇವೆ. ಹಿಂಗಂತೇಳಿ ಸರ್ ನಾವು ಮಾಡ್ಕೊಳತ್ತೇವೆ. ಬಹಳ ಖುಷಿ ಆಯ್ತು ಸರ್. MLA ಸಾಹೇಬ್ರು ಬಂದು.